ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂವಿಧಾನಿಕ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದೆ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ನಂಬಿಕೆ ಇಟ್ಟಿದೆ. ನಮ್ಮ ಚಟುವಟಿಕೆ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರದ ಅಡಿಯಲ್ಲೇ ನಡೀತಾ ಇದೆ. ಆರ್ಟಿಕಲ್ 19 ಪ್ರತಿ ಸಂಘಟನೆಗಳಿಗೂ ಕೂಡ ಸಂಘಟನೆ ಮಾಡುವ ಅಧಿಕಾರವನ್ನು ಕೊಡುತ್ತೆ, ಸಂಘಟಿತವಾಗುವಂಥ ಅಧಿಕಾರವನ್ನು ಕೊಡುತ್ತೆ, ಸಂವಿಧಾನ ಬಾಹಿರ ಅಲ್ಲ. ಹಾಗಾಗಿ ಈಗ ಇವರೇನು ಇದು ಮೊದಲನೇದು ಅಲ್ಲ, ಕಡೆಯವರು ಅಲ್ಲ, ಭಾಳ ಸಾರಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಸಂವಿಧಾನ ಬಾಹಿರವಾಗಿದ್ದರೆ ಇಷ್ಟೊತ್ತಿಗೆ ನಿಷೇಧ ಮಾಡಿಬಿಡೋರು. ಅವರಿಗೆ ಯಾವ್ಯಾವ ಕಾರಣಕ್ಕೆ ವಿರೋಧ ಇದೆ, ದ್ವೇಷ ಇದೆ ಅಂದರೆ, ಭಾರತವನ್ನು ಒಗ್ಗಟ್ಟಾಗಿಡುವಂಥ ಪ್ರಯತ್ನವನ್ನು ಸಂಘ ಮಾಡುತ್ತೆ. ಕೆಲವರಿಗೆ ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಸಂಚಿನ ಮನಸ್ಥಿತಿಯನ್ನು ಭಾರತ ವಿಭಜನೆಯ ನಂತರನೂ ಮುಂದುವರ್ಸ್ಕೊಂಡು ಬಂದಿರೋರಿಗೆ, ಅದು ಭಾಷೆಯ ಹೆಸರಿನಲ್ಲಿ, ಪ್ರಾದೇಶಿಕತೆ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಭಾರತವನ್ನು ಒಡಿಬೇಕು ಅನ್ನುವಂಥ ಸಂಚು ಹೊಸದೇನಲ್ಲ. ಅಂಥ ಸಂಚನ್ನು ವಿಫಲಗೊಳಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡ್ತಾಯಿದ್ದಾರೆ. ಅವರಿಗೊಂದು ದೊಡ್ಡ ತಡೆಗೋಡೆ. ಈಗ ಡೀಪ್ ಸ್ಟೇಟು ಕಾನ್ಸ್ಪಿರಸಿ ಇಟ್ಕೊಂಡಿರೋವರೆಗೂ ಕೂಡ ಸಂಘ ಒಂದು ದೊಡ್ಡ ತಡೆಗೋಡೆ, ಸಂಘದ ಸ್ವಯಂ ಸೇವಕರು ಒಂದು ತಡೆಗೋಡೆ. ಇಲ್ಲಿ ರಾಷ್ಟ್ರೀಯತೆ ಭಾವನೆಯನ್ನು ಬಿತ್ತಾರೆ. ಆವಾಗ ಪ್ರಾದೇಶಿಕತೆ, ಭಾಷೆ ಹೆಸರಿನಲ್ಲಿ ಜಗಳ ಹಚ್ಚಬೇಕು ಅನ್ನೋರ ಎಲ್ಲ ಹುನ್ನಾರಗಳು ವಿಫಲ ಆಗಿದ್ದಾವೆ. ಅಂಥವರು ಕೂಡ ಸಂಘವನ್ನು ವಿರೋಧ ಮಾಡ್ತಾರೆ. ಇನ್ನು ಈ ಮಾರ್ಕಿಸಮ್ ಸಿದ್ಧಾಂತವೇ ಸಂಘರ್ಷನ ಹುಟ್ಟಾಕೋದು. ಅದರಲ್ಲೂ ಕಲ್ಚರಲ್ ಮಾರ್ಕಿಸಮ್ ಪ್ರತಿಯೊಂದು ಇದರಲ್ಲೂ ಕೂಡ ಸಂಘರ್ಷ ಹುಟ್ಟಾಕೋ ಪ್ರಯತ್ನ ಮಾಡುತ್ತೆ. ಕಾರ್ಲ್ ಮಾರ್ಕ್ಸು ಆರಂಭದಲ್ಲಿ ವರ್ಗ ಸಂಘರ್ಷದ ಮಾತನಾಡ್ತಾನೆ. ಬರೀ ವರ್ಗ ಸಂಘರ್ಷದಿಂದ ಅಧಿಕಾರ ಹಿಡಿಯೋಕ್ಕೆ ಸಾಧ್ಯ ಆಗಲ್ಲ ಅಂತ ಮನಗೊಂಡಂಥ ನಿಯೋ ಕಮ್ಯುನಿಸ್ಟರು ಅವರು ಕಲ್ಚರಲ್ ಮಾರ್ಕಿಸಮ್ ಹೆಸರಿನಲ್ಲಿ ಅವರು ಬೇರೆ ಬೇರೆ ವಿಷಯದಲ್ಲಿ ಮನುಷ್ಯನಲ್ಲಿರುವಂಥ ವೈವಿಧ್ಯತೆಯನ್ನು ಇಟ್ಕೊಂಡೆ, ಅದು ಕಲರು, ರೇಸ್ ವಿಷಯದಲ್ಲಿರ್ಬೋದು, ನಾಲೆಡ್ಜ್ ವಿಷಯದಲ್ಲಿರ್ಬೋದು. ಒಬ್ಬರು ವಿದ್ಯಾವಂತರಿರ್ತಾರೆ, ಇನ್ನೊಬ್ಬರು ಅವಿದ್ಯಾವಂತರಿರ್ತಾರೆ. ವಿದ್ಯಾವಂತ ಮತ್ತು ಅವಿದ್ಯಾವಂತರ ನಡುವೆ ಸಂಘರ್ಷ ಹುಟ್ಟಾಕೋ ಪ್ರಯತ್ನ ಮಾಡ್ತಾರೆ. ಭಾರತದಲ್ಲಿರುವಂಥ ಜಾತಿ ವ್ಯವಸ್ಥೆಯನ್ನು ಬಳಸ್ಕೊಂಡು ಸಂಘರ್ಷ ಹುಟ್ಟಾಕುವಂಥ ಷಡ್ಯಂತ್ರ ನಡೆಸಿದರು. ಭಾಷಾ ವೈವಿಧ್ಯತೆಯನ್ನು ಇಟ್ಕೊಂಡು ಸಂಘರ್ಷ ನಡೆಸುವಂಥ ಷಡ್ಯಂತ್ರ ನಡೆಸಿದರು. ಈ ಎಲ್ಲ ಷಡ್ಯಂತ್ರಕ್ಕೆ ತಡೆಗೋಡೆ ಆಗಿರೋದು ಯಾವುದು ಅಂದರೆ RSS. ಹಾಗಾಗಿ ಅವ್ರುಗಳು ಕೂಡ ವಿರೋಧವನ್ನು ಮಾಡ್ತಾಯಿದ್ದಾರೆ. ಇಂಥವ್ರು ಎಲ್ಲರೂ ಸೇರಿ ಇದನ್ನು ಮುಂದುವರಿಸಿದ್ದಾರೆ. ಇದು ಯಾವುದೂ ನಡೆಯಲ್ಲ. ಮೂರು ಬಾರಿ ವಿಫಲರಾಗಿದ್ದಾರೆ, 4ನೇ ಬಾರಿನೂ ವಿಫಲರಾಗ್ತಾರೆ. ಈಗ ತಮಿಳುನಾಡಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿಗಿಂತ 10 ಪಟ್ಟು ಶಕ್ತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದೆ. ಸಂಘದ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ಬೆಂಬಲದ ಕ್ರೋಢೀಕರಣ ಆಗ್ತಾಯಿದೆ. ಈಗ ಬೆಳವಣಿಗೆ ಹಾದಿಯಲ್ಲಿದೆ. ಇಲ್ಲಿ ಹಂಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗಿಂತ ಉಳಿದೆಲ್ಲ ರಾಜಕೀಯ ಪಕ್ಷಗಳಿಗಿಂತ ಭಾಜಪ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ, ಹೆಚ್ಚು ಜನ ಸ್ವಯಂ ಸೇವಕರಿದ್ದಾರೆ. ನಾವು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ. ಮತ್ತು ಇವರ ಅಧಿಕಾರ ಎಷ್ಟು ದಿನ? ಶಾಶ್ವತನಾ? ಎಷ್ಟು ದಿನ ಅಧಿಕಾರ ಇವರ ಅಧಿಕಾರ ಎಷ್ಟು ದಿನ ಸಾಯೋವರೆಗೂ ಇವರೇ ಮಳೆ ಹೊಡ್ಕೊಂಡಿರ್ತಾರಾ? ಸೂರ್ಯಚಂದ್ರ ಅವರು ಇರೋವರೆಗೂ ಕಾಂಗ್ರೆಸ್ ಇರುತ್ತಾ? ಇರಲ್ಲ, ಹೋಗೇ ಹೋಗ್ತಾರೆ. ನೋಡಿ, ತುರ್ತು ಪರಿಸ್ಥಿತಿ ಹೇರಿದರು. ನಮ್ಮ ಜೀವಿಸುವ ಹಕ್ಕೇ ಇಲ್ಲ ಅಂತಲೂ ಕೂಡ ವಾದ ಮಾಡಿದರು. ತುರ್ತು ಪರಿಸ್ಥಿತಿ ಶಾಶ್ವತವಾಗಿ ಇಡೋಕ್ಕೆ ಸಾಧ್ಯ ಆಯಿತಾ? ಸರ್ವಾಧಿಕಾರಿ ಉಳ್ಕೊಂಡ್ರ? ಸರ್ವಾಧಿಕಾರಿಯ ಅಧಿಕಾರವೂ ಕೊನೆಯಾಯಿತು, ಸರ್ವಾಧಿಕಾರಿಯೂ ಕೊನೆಯಾದರು. ಹಾಗೆಯೇ ಸರ್ವಾಧಿಕಾರಿ ಮತ್ತು ಸರ್ವಾಧಿಕಾರಿ ಮನಸ್ಥಿತಿ ಎರಡೂ ಉಳಿಯಲ್ಲ. ಸರ್, ಈಗ ಸರ್ಕಾರದ ವಿರುದ್ಧ ಕಿರಣ್ ಮಜುಮ್ದಾರ್ ಶಾ ಮತ್ತೆ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿ ಮತ್ತು ಕಣ್ಕಂಡಲ್ಲೆಲ್ಲ ಕಸ ಇದ್ದಾವೆ. ಚೀನಾ ಉದ್ಯಮಿಯೊಬ್ಬರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಬೆಂಗಳೂರು ರಸ್ತೆಗಳು ಹಾಳಾಗಿವೆ, ಕಣ್ಕಂಡಲ್ಲಿ ಯಾಕೆ ಇಂತಹ ಕಸದ ರಾಶಿ ಇದೆ? ನಾನು ಅಂದ್ಕೊಂಡಿದ್ದೆ ಮುಖ್ಯಮಂತ್ರಿಗಳ ಡಿನ್ನರ್ ಮೀಟಿಂಗ್ನಲ್ಲಿ ರೈತರ ಆತ್ಮಹತ್ಯೆ ಚರ್ಚೆ ಆಗತ್ತೆ. ರೈತರ ಆತ್ಮಹತ್ಯೆನಲ್ಲಿ ಕರ್ನಾಟಕ ನಂಬರ್ 2, ಅತಿವೃಷ್ಟಿ ಹಾನಿ ಚರ್ಚೆ ಆಗುತ್ತೆ, ಬೆಂಗಳೂರನ್ನು ಮುಳುಗಡೆ ಆಗ್ತಿರೋದು, ಪಾಟ್ ಹೋಲು, ಟ್ರಾಫಿಕ್ ಸಮಸ್ಯೆಗಳು ಚರ್ಚೆ ಆಗ್ತವೆ ಅಂತ. ನನಗೆ ಸಿಕ್ಕಿದ ಮಾಹಿತಿ ಇದು ಯಾವುದೂ ಚರ್ಚೆ ಆಗಿಲ್ಲ. ಗುತ್ತಿಗೆದಾರರು ಪತ್ರ ಬರೆದ ವಿಷಯವೂ ಚರ್ಚೆ ವಿಷಯ ಆಗಿಲ್ಲ. ನೋಡಪ್ಪ, ನಮ್ಮ ಸರ್ಕಾರಕ್ಕೆ ಅಪಮಾನ ಆಗ್ತಾಯಿದೆ,
ನಾನು ಈ ಥರ ಆದರೆ ಒಂದು ಗಳಿಗೆಯೂ ಅಧಿಕಾರದಲ್ಲಿ ಇರಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರು. ಹಾಗೇನೂ ಹೇಳಿಲ್ಲ. ಬದಲಿಗೆ ಬಿಹಾರದ ಎಲೆಕ್ಷನ್ಗೆ ನೀವು ತನುಮನ ಇದ್ದಿದ್ದೇ ದನ ಕೊಡಬೇಕು ಅಂಥೇಳಿ ಕಲೆಕ್ಷನ್ನಿಗೆ ಮೀಟಿಂಗ್ ಮಾಡಿದರು ಅಂತ ಸುದ್ದಿ ಬಂತು. ಅಂದರೆ ಅವರಿಗೆ ಕಿರಣ್ ಮಜುಮ್ದಾರ್ ಶಾ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಈ ದಪ್ಪ ಚರ್ಮದವರಿಗೆ ನಾಟೋದಿಲ್ಲ. ಮೋಹನ್ ದಾಸ್ ಪೈ ಅವರೇನು ಮಾತಾಡ್ತಾರೆ ಅನ್ನೋದು ಇವ್ರಿಗೆ ನಾಟೋದಿಲ್ಲ. ಜನಸಾಮಾನ್ಯರು ಹಿಡಿಸಾಪ ಆಗ್ತಾರೆ ಅನ್ನೋದು ಇವರಿಗೆ ಚರ್ಚೆ ವಿಷಯ ಅಲ್ಲ. ಬಿಹಾರದ ಎಲೆಕ್ಷನ್ನಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ, ನೀನೆಷ್ಟು ಕೊಡ್ತೀಯಾ ಕೊಡದೇ ಇದ್ದೊಂದು ಅವನಿಗೆ ಹಾಗೆ ಒಂದು ಟಾಂಟ್ ಕೊಡೋದು, ನಿನ್ನ ಮಂತ್ರಿ ಸ್ಥಾನ ಬದಲಾಯಿಸ್ತೀವಿ, ಕಲೆಕ್ಷನ್ ಮಾಡು ಕೊಡು. ಆ ಕಲೆಕ್ಷನ್ನಿಗೆ ಮೀಟಿಂಗ್ ಕರೆದಿದ್ದಾರೆ, ಕಾಸಿಗೆ ಮೀಟಿಂಗ್ ಕರೆದಿದ್ದಾರೆ ಅನ್ನೋದು ಕರ್ನಾಟಕಕ್ಕೆ ಒಂದು ಅಪಮಾನ. ಜಾಸ್ತಿ ಯಾರು ಕೊಡ್ತಾರೆ ಅವರಿಗೆ ದೊಡ್ಡ ಪೋರ್ಟ್ಫೋಲಿಯೋ. ಅದಕ್ಕಾಗಿ ಕೆಲವರು ಪೋರ್ಟ್ಫೋಲಿಯೋ ಉಳಿಸ್ಕೊಳ್ಳೋಕ್ಕೆ ಕಲೆಕ್ಷನ್ ಮಾಡ್ತಿದ್ದಾರೆ. ಇನ್ನು ಕೆಲವರು RSS ವಿರುದ್ಧ ಮಾತಾಡ್ತಿರೋದು ಕೂಡ ಹಿಂಗಾದರೂ ಉಳ್ಕೊಳ್ಳೋಣ ಅಂತ. ನಾವು ಡೊನೇಷನ್ನಲ್ಲೂ ಬರ್ತೀವಿ, ನಾವು ಈ ಥರ ಇದರಲ್ಲೂ ಬರ್ತೀವಿ ಅಂತೇಳಿ ಹೇಳಿ ಆ ಥರಕ್ಕೂ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಕಾಶ್ ರೈ ಅವರು ಸಪೋರ್ಟ್ ಮಾಡಿದ್ದಾರೆ ಸರ್, ನಾವು ಸಪೋರ್ಟ್ ಮಾಡ್ತೀನಿ ಆ ಪ್ರಯತ್ನಕ್ಕೆ, ಸಂಘದ ಚಟುವಟಿಕೆ. ಹೌದೌದು, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಆಗಲೇಬೇಕಲ್ವಾ. ಈಗ ಅರಾಜಕ ಶಕ್ತಿಗಳು ಅರಾಜಕತೆ ಹುಟ್ಟಾಕೋರಿಗೆ, ದೇಶಭಕ್ತ ಸಂಘಟನೆಗಳನ್ನು ವಿರೋಧಿಸೋರಿಗೆ ದೇಶದ್ರೋಹಿಗಳು ಸಪೋರ್ಟ್ ಮಾಡದೆ ಇನ್ಯಾರು ಮಾಡ್ತಾರೆ? ಮಾಡಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.